ಮಂಡ್ಯದಲ್ಲಿ ಕಾಂಗ್ರೆಸ್ ಬೆಂಬಲಿಸುವಂತೆ ಸುಮಲತಾಗೆ ತಾಕೀತು. ಸಭೆಯಲ್ಲಿ ಕಾಂಗ್ರೆಸ್ ಶಾಸಕ ನರೇಂದ್ರ ಸ್ವಾಮಿ ಬೇಡಿಕೆ ಇಟ್ಟಿದ್ದಾರೆ. ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲ ಕೊಡಿ ಅಂತ ಸುಮಲತಾ ಅವರಿಗೆ ತಾಕೀತು ಮಾಡಿರೋದು. ಮಳವಳ್ಳಿಯ ಕಾಂಗ್ರೆಸ್ ಸಭೆ ವೇದಿಕೆಯಲ್ಲಿ ಒತ್ತಾಯ ಮಾಡಲಾಗಿದೆ. ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ಗೆ ಬೆಂಬಲಿಸಿಲ್ಲ ಎಂದಿದ್ವಿ, ಸುಮಲತಾ ಪರ ನಾವು ಪ್ರಚಾರ ಮಾಡಿದ್ವಿ. ಇವತ್ತು ಸುಮಲತಾ ಅವರು ನೆನಪು ಮಾಡ್ಕೊಳ್ಳಿ ಅದನ್ನ ಅಂತ. ಅಂದು ಮಳವಳ್ಳಿ ಹುಚ್ಚೇಗೌಡರ ಸೊಸೆ ಅಂದಿದ್ರು. ಹುಚ್ಚೇಗೌಡರ ಮಳವಳ್ಳಿ ಸ್ವಾಭಿಮಾನ ಕಳೆಯಬಾರದು ಅಂತ ಹೇಳಿ ಹಿಂದಿನದ್ದೆಲ್ಲ ನೆನಪು ಮಾಡ್ಕೊಳ್ಳಿ, ಕಾಂಗ್ರೆಸ್ ಆಗ ಹೇಗೆ ಸಪೋರ್ಟ್ ಮಾಡಿತ್ತು. ಮಳವಳ್ಳಿ ಹುಚ್ಚೇಗೌಡರ ಸೊಸೆ ಎಂದಿದ್ರು. ಸಭೆಯಲ್ಲಿ ನೀವು ನಿರ್ಧಾರ ತೆಗೆದುಕೊಳ್ಬೇಕು, ಸುಮಲತಾಗೆ ಶಾಸಕ ನರೇಂದ್ರ ಸ್ವಾಮಿ ಬೇಡಿಕೆ ಇಟ್ಟಿದ್ದಾರೆ. ಹೌದು, ನಾನು ನೇರವಾಗಿ ಒಪ್ಕೋತೀನಿ. ನಮ್ಮ ಪಕ್ಷದ ಮುಖಂಡರಿಗೆ ಹೇಳಿದ್ದೀನಿ, ಅವತ್ತಿನ ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೆ. ನಾವು ಇವತ್ತಿನ ಮುಖ್ಯಮಂತ್ರಿಗಳಿಗೆ ನಾನು ಮಾಡಲ್ಲ ಸ್ವಾಮಿ, ನಾನು ಜನತಾದಳಕ್ಕೆ ಮಾಡಲ್ಲ ಅಂತ ಓಪನ್ ಆಗಿ ಹೇಳಿದ್ದೆ. ಹಿನ್ನೆಲೆ ಗಾಯಕನಾಗಿ ನಿಮ್ಮೆಲ್ರಿಗೂ ನಾನು ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ, ಒಂದಲ್ಲ ಒಂದು ಹೊಟ್ಟೆ ಸಮಸ್ಯೆ, ಅದಕ್ಕೆ ನಾನು ಅಮೃತ ಬಿಂದು ಟ್ಯಾಬ್ಲೆಟ್ನ ಯೂಸ್ ಮಾಡ್ತೀನಿ. ಅಮೃತ ಬಿಂದು ಮನೇಲಿದ್ದಾಗ ಸಿರಪ್, ಟೂರಲ್ಲಿದ್ದಾಗ ಟ್ಯಾಬ್ಲೆಟ್. ಅಷ್ಟಿಷ್ಟು ಕಾಡ್ಲಿಲ್ಲ, ಅಷ್ಟಿಷ್ಟು ಬೇಡಲಿಲ್ಲ. ಆ ಚುನಾವಣೆಗೆ ನಮ್ಗೇನು ಹಣ ಬೇಕಾಗ್ಲಿಲ್ಲ. ಇವತ್ತು ನಾನು ಈ ವೇದಿಕೆಯಿಂದ ಸುಮಲತಾ ಅವ್ರಿಗೆ ಜ್ಞಾಪಿಸಕ್ಕೆ ಬಯಸ್ತೇನೆ, ಈ ಮಳವಳ್ಳಿಯ ಏನಂತ ಯಾರು ಸೊಸೆ ಅಂದ್ರು, ಮಳವಳ್ಳಿ ಹುಚ್ಚೇಗೌಡರು ಸೊಸೆ, ಮಳವಳ್ಳಿ ಸ್ವಾಭಿಮಾನನ ಕಳಿಕೊಡ್ದು ನಿನ್ನ ವಿರೋಧ ಮಾಡಿದಂತ, ಹೀಯಾಳಿಸಿದಂತ, ಅವಮಾನಿಸಿದಂತವ್ರಿಗೆ ಉತ್ತರ ಕೊಟ್ಟಂತ, ಅತಿ ಹೆಚ್ಚು ಮತ ಕೊಟ್ಟಂತ ನೆಲ ಮಳವಳ್ಳಿ. ಈ ಮಳವಳ್ಳಿಗೆ ಅವಮಾನ ಮಾಡಿಕೊಡ್ದು ಎಚ್ಚರಿಕೆಯಲ್ಲಿ ಸುಮಲತಾ ಅವ್ರಿಗೆ ಈ ವೇದಿಕೆಯಿಂದ ಬೇಡಿಕೆ ಹಾಕ್ತೀನಿ. ನೀವು ಚುನಾವಣೆ ಯಾರು ಪರವಾಗಿ ಬರ್ತಿರೋ ಬರೋದಿಲ್ಲೋ ನನಗೆ ಚಿಂತೆ ಇಲ್ಲ. ಮಳವಳ್ಳಿಗೆ ಅವಮಾನ ಆಗದಂತೆ ನಿಮ್ಮ ನಡೆ ಇರಲಿ. ನಾಳೆ ನಿಮ್ಮ ಸಭೆ ಇದೆ. ನಿಮ್ಮ ಸಭೆಯಲ್ಲಿ ತೀರ್ಮಾನ ಏನಿರಬೇಕು ಅಂದ್ರೆ, ಆವತ್ತು ಸ್ವಾಭಿಮಾನದ ಮಾತಾಡಿದ್ರಲ್ಲ, ನಿಜವಾದ ಸ್ವಾಭಿಮಾನನ ಉಳಿಸ್ಕೊಳ್ತಕ್ಕಂಥ ಮಂಡ್ಯದ ಗೆಲುವನ್ನು ನಾವು ಕೇಳ್ತಾ ಇದ್ದೀವಿ. ಮಂಡ್ಯದ ಅಭ್ಯರ್ಥಿನ ತಂದು ಕೂರಿಸಿದ್ದೀವಿ. ಮಂಡ್ಯದ ಗೆಲುವನ್ನು ನಾವು ಕೇಳ್ತಾ ಇದ್ದೇವೆ. ಹೌದು, ನಾನು ಇನ್ನು ಸುಮಲತಾಗೆ ಮಂಡ್ಯ ಬಿಜೆಪಿ ಟಿಕೆಟ್ ಕೈತಪ್ಪಿರುವಂತಹ ಹಿನ್ನೆಲೆ ಇಂದು ಮಂಡ್ಯ ಗೌಡ್ತಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಮಧ್ಯಾಹ್ನ 2:30ಕ್ಕೆ ಬೆಂಬಲಿಗರ ಜೊತೆ ಸುಮಲತಾ ಸಭೆಯನ್ನ ಕರೆದಿದ್ದಾರೆ. ಬೆಂಗಳೂರಿನ ಜೆಪಿ ನಗರದ ನಿವಾಸದಲ್ಲಿ ಸುಮಲತಾ ಸಭೆ. ಅಭಿಪ್ರಾಯ ಸಂಗ್ರಹ ಬಳಿಕ ಅಂತಿಮ ನಿರ್ಧಾರವನ್ನ ಪ್ರಕಟ ಮಾಡಲಾಗಿದೆ. ಪಕ್ಷೇತರಾಗಿ ಅಖಾಡಕ್ಕಿಳಿತಾರಾ ಅಥವಾ ಮೈತ್ರಿ ಬೆಂಬಲಿಸ್ತಾರಾ ಅನ್ನೋದು. ಪಕ್ಷೇತರಾಗಿ ಇಳಿಯುವಂಥದ್ದು ಬಹುತೇಕ ಡೌಟ್ ಇದೆ. ಬಟ್ ಇವನ್ ಕೊನೆ ಕ್ಷಣದವರೆಗೂ ಕೂಡ ಒಂದು ಪ್ರಶ್ನೆ ಆಗಿದೆ. ಸೊ ಮೈತ್ರಿಯನ್ನು ಬೆಂಬಲಿಸ್ತಾರಾ ಅಥವಾ ತಟಸ್ಥರಾಗಿರ್ತಾರಾ ಅನ್ನೋದು ಈಗ ಪ್ರಶ್ನೆ. ಸೊ ರೆಬೆಲ್ ಲೇಡಿ ಸುಮಲತಾ ಅವರ ನಿರ್ಧಾರ ಬಹಳ ಕುತೂಹಲ ಮೂಡಿಸಿದೆ. ಮಂಡ್ಯದಿಂದ ಬೆಂಗಳೂರಿಗೆ ಆಗಮಿಸುವಂಥ ಸುಮಲತಾ ಬೆಂಬಲಿಗರು. ಸೊ ಸಭೆಯಲ್ಲಿ ಬೆಂಬಲಿಗರು, ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹ, ಮುಂದಿನ ರಾಜಕೀಯ ನಡೆಯ ಬಗ್ಗೆ ಬೆಂಬಲಿಗರ ಅಭಿಪ್ರಾಯವನ್ನು ಸಂಗ್ರಹ ಮಾಡಲಿದ್ದಾರೆ. ನಾವು ಬಿಜೆಪಿಯನ್ನು ಸಪೋರ್ಟ್ ಮಾಡಬೇಕಾ ಅಥವಾ ಮೈತ್ರಿ ಅಭ್ಯರ್ಥಿ, ಯಾಕಂದರೆ ಆಬ್ವಿಯಸ್ಲಿ ಅಲ್ಲಿ ಸಪೋರ್ಟ್ ಅಂತಂದರೆ JDSಗೂ ಕೂಡ ಸಪೋರ್ಟ್ ಮಾಡಬೇಕಾಗತ್ತೆ. ಸೊ ಆ ಕಾರಣಕ್ಕೆ ಇದು ಮುಂದಿನ ಒಂದು ಭವಿಷ್ಯದ ಒಂದು ದೃಷ್ಟಿಯಿಂದ ಎಷ್ಟು ಉತ್ತಮ. ಸೊ ತೀವ್ರ ಕುತೂಹಲ ಮೂಡಿಸಿದೆ ಸಂಸದೆ ಸುಮಲತಾ ನಡೆ. ಇನ್ನೊಂದು ಕಡೆ ನರೇಂದ್ರ ಸ್ವಾಮಿ ಅವರು, ನೀವು ಸ್ವಾಭಿಮಾನವನ್ನು ಉಳಿಸ್ಕೊಳ್ಬೇಕು, ಕಾಂಗ್ರೆಸ್ ಅಭ್ಯರ್ಥಿಗೆ ನೀವು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ನಮ್ಮ ಮಂಡ್ಯ ಪ್ರತಿನಿಧಿ ಪ್ರಶಾಂತ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಶಾಂತ್, ಈಗ ನರೇಂದ್ರ ಸ್ವಾಮಿ ಅವರ ಮನವಿಯನ್ನು ನಾವು ಕೇಳ್ಕೊಂಡ್ವಿ, ಅಲ್ಲಿ ಅಂದರೆ ಕೇಳಿಸ್ಕೊಂಡ್ವಿ ಏನು ಹೇಳಿದ್ರು ಅವರು ಅಂತ. ಸೊ ಸ್ವಾಭಿಮಾನವನ್ನು ಉಳಿಸ್ಕೊಳ್ಳಿ ಅಂತ. ಜೊತೆಗೆ ಈಗ ಸುಮಲತಾ ಅವರ ನಡೆ ಬಗ್ಗೆ ಕೂಡ ಪ್ರಶ್ನೆ ಇದೆ, ಏನಾಗ್ಬೋದು ಅಂತ. ಸದ್ಯ ಏನಾಗ್ತಿದೆ ಮಂಡ್ಯದಲ್ಲಿ ಪ್ರಶಾಂತ್? ಅವಿನಾಶ್, ನಿಜಕ್ಕೂ ಕೂಡ ದಿನದಿಂದ ದಿನಕ್ಕೆ ಮಂಡ್ಯ ಲೋಕಸಭಾ ಅಖಾಡ ರಂಗೇರ್ತಾ ಇದೆ. ಇವತ್ತು ಮಹತ್ವವಾದಂಥ ಸಭೆಯನ್ನ ಸಂಸದೆ ಸುಮಲತಾ ಅವರು ಕರೆದಿರುವಂಥದ್ದು. ಬಿಜೆಪಿ ಟಿಕೆಟ್ ಕೈತಪ್ಪಿದೆ. ಹೀಗಾಗಿ ತಮ್ಮ ಮುಂದಿನ ರಾಜಕೀಯ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಬೆಂಬಲಿಗರ ಸಭೆಯನ್ನ ಮಧ್ಯಾಹ್ನ 2:30ಕ್ಕೆ ಬೆಂಗಳೂರಿನಲ್ಲಿ ಕರೆದಿದ್ದಾರೆ. ಅವರ ಬೆಂಬಲಿಗರೆಲ್ಲರೂ ಕೂಡ ಈಗಾಗಲೇ ಹೊರಟಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನ ನಾಯಕರು ಸ್ವಾಭಿಮಾನದ ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ. 2019ರಲ್ಲಿ ನಡೆದಂತ ಲೋಕಸಭಾ ಚುನಾವಣೆ ಸ್ವಾಭಿಮಾನದ ಮೇಲೆ ಕೂಡ ನಡೆದಿತ್ತು.
ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಮೈತ್ರಿ ಆಗಿದ್ರು. ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಸ್ಪರ್ಧೆ ಮಾಡಿದ್ರು. ನಿಖಿಲ್ ವಿರುದ್ಧವಾಗಿ ಸಂಸದೆ ಸುಮಲತಾ ಅವರು ಕೂಡ ಸ್ವಾಭಿಮಾನದ ಪ್ರಶ್ನೆಯನ್ನು ಹೂಡಿದ್ರು. ನಾನು ಮಳವಳ್ಳಿಯ ಹುಚ್ಚೇಗೌಡರ ಸೊಸೆ ಅಂತಾನೆ ಹೇಳಿ, ಈ ಮಣ್ಣಿನ ಸೊಸೆ ಅಂತಾನೆ ಹೇಳಿ ಸ್ವಾಭಿಮಾನದ ಮೇಲೆ ಚುನಾವಣೆಯನ್ನ ಮಾಡಿ ಗೆಲುವನ್ನ ಸಾಧಿಸಿದ್ರು. ಅದೇ ಒಂದು ಪ್ರಶ್ನೆಗಳನ್ನ ಇಟ್ಕೊಂಡು ಇವತ್ತು ಕೈ ಶಾಸಕ ನರೇಂದ್ರ ಸ್ವಾಮಿ, ಮಳವಳ್ಳಿಯ ಶಾಸಕ, ಇವರು ಕೂಡ ಇವತ್ತು ಅದನ್ನ ಪ್ರಶ್ನೆ ಮಾಡಿರುವಂತದ್ದು. ಹಿಂದೆ ಕೊಯ್ಲೇಷನ್ ಆದಂತ ಸಂದರ್ಭದಲ್ಲೂ ಕೂಡ ನಾವು ಜೆಡಿಎಸ್ಗೆ ಬೆಂಬಲವನ್ನ ಕೊಟ್ಟಿರಲಿಲ್ಲ, ನಿಮಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ವಿ, ಮಳವಳ್ಳಿಯಲ್ಲಿ ಅತಿ ಹೆಚ್ಚು ಮತಗಳನ್ನ ಕೊಟ್ಟಿದ್ವಿ. ಇವತ್ತು ಸಭೆಯನ್ನ ಮಾಡ್ತಾ ಇದ್ದೀರಾ, ಇವತ್ತು ಸ್ವಾಭಿಮಾನದ ಪ್ರಶ್ನೆ ಆಗಿದೆ. ಹೀಗಾಗಿ ಸ್ವಾಭಿಮಾನದ ನಿರ್ಧಾರವನ್ನ ತೆಗೆದುಕೊಳ್ಬೇಕು. ಯಾಕಂದ್ರೆ ಈಗಾಗಲೇ ನೀವು ಮಳವಳ್ಳಿಯ ಹುಚ್ಚೇಗೌಡರ ಸೊಸೆ ಅಂತಾನೂ ಕೂಡ ಹೇಳಿದ್ದೀರಾ. ಹೀಗಾಗಿ ಖಡಕ್ ಆದ ನಿರ್ಧಾರವನ್ನ ತೆಗೆದುಕೊಳ್ಬೇಕು. ಹಿಂದೆ ನಿಮ್ಮ ವಿರುದ್ಧ ಸಾಕಷ್ಟು ಮಾತನಾಡಿದ್ರು, ಸಾಕಷ್ಟು ಹೀಯಾಳಿಸಿದ್ರು, ಅದಕ್ಕೆಲ್ಲ ಕೂಡ ಉತ್ತರವನ್ನ ಕೊಡಬೇಕು ಅಂತ ಒಂದ್ ಕಡೆ ಸುಮಲತಾ ಅವರು ಇವತ್ತು ಸಭೆಯನ್ನ ಮಾಡ್ತಿರೋದೇ ಪ್ರಮುಖವಾಗಿ. ಮುಂದಿನ ದಿನಗಳಲ್ಲಿ ಮೈತ್ರಿ ಧರ್ಮ ಪಾಲನೆ ಮಾಡಬೇಕಾ, ಜೆಡಿಎಸ್ಗೆ ಬೆಂಬಲವನ್ನ ಕೊಡಬೇಕನ್ನೋ ನಿಟ್ಟಿನಲ್ಲಿ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಈ ಪ್ರಶ್ನೆಗಳನ್ನ ಇಟ್ಕೊಂಡು ಸುಮಲತಾ ಅವರಿಗೆ ಖಡಕ್ ಆಗಿ ಎಚ್ಚರಿಕೆಯನ್ನು ಕೂಡ ಕಾಂಗ್ರೆಸ್ನ ಶಾಸಕರು ಕೊಟ್ಟಿರುವಂತದ್ದು. ಅವಿನಾಶ್, ಎಸ್ ಪ್ರಶಾಂತ್ ಮಾಹಿತಿಯನ್ನು ಕೊಡ್ತಾ ಇದ್ರು. ಬನ್ನಿ ನರೇಂದ್ರ ಸ್ವಾಮಿ ಏನ್ ಹೇಳಿದ್ರು ಕೇಳೋಣ ಮತ್ತೊಮ್ಮೆ. ಇರ್ಲಿ, ಹೌದು, ನಾನು ನೇರವಾಗಿ ಒಪ್ಕೋತೀನಿ. ನಮ್ಮ ಪಕ್ಷದ ಮುಖಂಡರಿಗೆ ಹೇಳಿದ್ದೀನಿ, ಅವತ್ತಿನ ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೆ. ನಾವು ಇವತ್ತಿನ ಮುಖ್ಯಮಂತ್ರಿಗಳಿಗೆ ನಾನು ಮಾಡಲ್ಲ ಸ್ವಾಮಿ, ನಾನು ಜನತಾದಳಕ್ಕೆ ಮಾಡಲ್ಲ ಅಂತ ಓಪನ್ ಆಗಿ ಹೇಳಿದ್ದೆ. ಹಿನ್ನೆಲೆ ಗಾಯಕನಾಗಿ ನಿಮ್ಮೆಲ್ರಿಗೂ ನಾನು ಅಷ್ಟಿಷ್ಟು ಕಾಡ್ಲಿಲ್ಲ, ಅಷ್ಟಿಷ್ಟು ಬೇಡಲಿಲ್ಲ. ಆ ಚುನಾವಣೆಗೆ ನಮ್ಗೇನು ಹಣ ಬೇಕಾಗ್ಲಿಲ್ಲ. ಇವತ್ತು ನಾನು ಈ ವೇದಿಕೆಯಿಂದ ಸುಮಲತಾ ಅವರಿಗೆ ಜ್ಞಾಪಿಸಕ್ಕೆ ಬಯಸ್ತೇನೆ, ಈ ಮಳವಳ್ಳಿಯ ಏನಂತ ಯಾರು ಸೊಸೆ ಅಂದ್ರು, ಮಳವಳ್ಳಿ ಹುಚ್ಚೇಗೌಡರು ಸೊಸೆ, ಮಳವಳ್ಳಿ ಸ್ವಾಭಿಮಾನನ ಕಳಿಕೊಡ್ದು ನಿನ್ನ ವಿರೋಧ ಮಾಡಿದಂತ, ಹೀಯಾಳಿಸ್ತಂತ, ಅವಮಾನಿಸ್ತಂತವ್ರಿಗೆ ಉತ್ತರ ಕೊಟ್ಟಂತ, ಅತಿ ಹೆಚ್ಚು ಮತ ಕೊಟ್ಟಂತ ನೆಲ ಮಳವಳ್ಳಿ. ಈ ಮಳವಳ್ಳಿಗೆ ಅವಮಾನ ಮಾಡಿಕೊಡ್ದು ಎಚ್ಚರಿಕೆಯಲ್ಲಿ ಸುಮಲತಾ ಅವ್ರಿಗೆ ಈ ವೇದಿಕೆಯಿಂದ ಬೇಡಿಕೆ ಹಾಕ್ತೀನಿ. ನೀವು ಚುನಾವಣೆಗೆ ಯಾರು ಪರವಾಗಿ ಬರ್ತಿರೋ ಬರೋದಿಲ್ಲೋ ನನಗೆ ಚಿಂತೆ ಇಲ್ಲ. ಮಳವಳ್ಳಿಗೆ ಅವಮಾನ ಆಗದಂತೆ ನಿಮ್ಮ ನಡೆ ಇರಲಿ. ನಾಳೆ ನಿಮ್ಮ ಸಭೆ ಇದೆ. ನಿಮ್ಮ ಸಭೆಯಲ್ಲಿ ತೀರ್ಮಾನ ಏನಿರಬೇಕು ಅಂದ್ರೆ, ಆವತ್ತು ಸ್ವಾಭಿಮಾನದ ಮಾತಾಡಿದ್ರಲ್ಲ, ನಿಜವಾದ ಸ್ವಾಭಿಮಾನನ ಉಳಿಸ್ಕೊಳ್ತಕ್ಕಂಥ ಮಂಡ್ಯದ ಗೆಲುವನ್ನು ನಾವು ಕೇಳ್ತಾ ಇದ್ದೀವಿ. ಮಂಡ್ಯದ ಅಭ್ಯರ್ಥಿಯನ್ನ ತಂದು ಕೂರಿಸಿದ್ದೀವಿ. ಮಂಡ್ಯದ ಗೆಲುವನ್ನು ನಾವು ಕೇಳ್ತಾ ಇದ್ದೇವೆ. ಇನ್ನು ನಾವು ಟೂರಿಂಗ್ ಟ್ಯಾಕಿಸ್ ಅವರ ಬಗ್ಗೆ ಮಾತನಾಡಲ್ಲ. ಕುಮಾರಸ್ವಾಮಿ ವಿರುದ್ಧ ಶಾಸಕ ನರೇಂದ್ರ ಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ನಾವು ಈ ಟೂರಿಂಗ್ ಟ್ಯಾಕಿಸ್ ಅವರ ಬಗ್ಗೆ ಮಾತನಾಡೋಕೆ ಹೋಗಲ್ಲ. ಇವತ್ತೊಂದ್ ಕಡೆ, ನಾಳೆ ಒಂದ್ ಕಡೆ, ನೆಲೆನೇ ಇಲ್ಲದೆ ಇರುವಂತವ್ರ ಬಗ್ಗೆ ನಾವು ಮಾತನಾಡೋಕ್ಕಾಗಲ್ಲ. ರಾಮನಗರ, ಕನಕಪುರ, ಸಾತ್ನೂರು, ಚಿಕ್ಕಬಳ್ಳಾಪುರ ಎಲ್ಲಾ ಕಡೆ ಟೆಂಟ್ ಎತ್ಕೊಂಡು ಹೋಗಿದ್ರು. ಈಗ ಮಂಡ್ಯಕ್ಕೆ ಬಂದಿದ್ದಾರೆ. ಅಂದ್ರೆ ಕಾಲಕ್ಕೆ ತಕ್ಕ ಹಾಗೆ ಇವ್ರದ ಲೊಕೇಶನ್ಗಳು ಬದಲಾಗ್ತಾ ಇರುತ್ತೆ ಅಂತ. ನಾವು ಟೂರಿಂಗ್ ಟಾಕೀಸ್ನವ್ರ ಬಗ್ಗೆ ನಾವು ಮಾತಾಡಕ್ ಹೋಗೋದಿಲ್ಲ. ರಾಮನಗರ, ಕನಕಪುರ, ಸಾತ್ನೂರು, ಚಿಕ್ಕಬಳ್ಳಾಪುರ ಎಲ್ಲ ಕಡೆ ಟೆಂಟ್ ಎತ್ಕೊಂಡು ಹೋಗಿದ್ರು. ಈಗ ಮಂಡ್ಯಕ್ಕೆ ಬಂದಾರೆ. ನಾವು ಅವರ ಹಿರಿತನಕ್ಕೆ, ಅವರ ನಾಯಕತ್ವಕ್ಕೆ ಅಗೌರವವಾಗಿ ಮಾತಾಡೋರಲ್ಲ. ನಿಮ್ಮ ಆಡಳಿತಾವಧಿನಲ್ಲಿ ನನ್ನ ಜಿಲ್ಲೆಗೆ, ನನ್ನ ತಾಲೂಕಿಗೆ ರೈತನ ಮಕ್ಕಳು ಅನ್ನಿಸ್ಕೊಳ್ಳೋರು, ರೈತ ಪರವಾದಂಥ ಒಂದು ಯೋಚನೆ ಬಗ್ಗೆ ದಯಮಾಡಿ ನಮ್ಮ ಮುಂದೆ ಹೇಳಿ ಸ್ವಾಮಿ. ನಾವು ಟೂರಿಂಗ್ ಟಾಕೀಸ್ನವ್ರ ಬಗ್ಗೆ ನಾವು ಮಾತಾಡಕ್ ಹೋಗೋದಿಲ್ಲ. ರಾಮನಗರ, ಕನಕಪುರ, ಸಾತ್ನೂರು, ಚಿಕ್ಕಬಳ್ಳಾಪುರ ಎಲ್ಲ ಕಡೆ ಟೆಂಟ್ ಎತ್ಕೊಂಡು ಹೋಗಿದ್ರು. ಈಗ ಮಂಡ್ಯಕ್ಕೆ ಬಂದಾರೆ. ನಾವು ಅವರ ಹಿರಿತನಕ್ಕೆ, ಅವರ ನಾಯಕತ್ವಕ್ಕೆ ಅಗೌರವವಾಗಿ ಮಾತಾಡೋರಲ್ಲ. ನಿಮ್ಮ ಆಡಳಿತಾವಧಿನಲ್ಲಿ ನನ್ನ ಜಿಲ್ಲೆಗೆ, ನನ್ನ ತಾಲೂಕಿಗೆ ರೈತನ ಮಕ್ಕಳು ಅನ್ನಿಸ್ಕೊಳ್ಳೋರು, ರೈತ ಪರವಾದಂಥ ಒಂದು ಯೋಚನೆ ಬಗ್ಗೆ ದಯಮಾಡಿ ನಮ್ಮ ಮುಂದೆ ಹೇಳಿ ಸ್ವಾಮಿ. ನಾವು ಟೂರಿಂಗ್ ಟಾಕೀಸ್ನವ್ರ ಬಗ್ಗೆ